ಅಪ್ಪ ಅದಕ್ಕೆ ಎನ್ಕ್ವೈರಿ ಮಾಡಿರೋದು ಅವೆಲ್ಲನೂ ಈಗ ಅಮಾನತ್ ಒಬ್ಬರು ಮಾತಾಡ್ರಿ ಅಮಾನತ್ನಲ್ಲಿ ಇಟ್ಟು ತನಿಖೆ ಮಾಡಿಸ್ತಾ ಇದ್ದೀವಿ. ಇಬ್ಬರು IAS ಆಫೀಸರ್ಗಳಿಗೆ ತನಿಖೆ ಮಾಡಿಸ್ತಾ ಇದ್ದೀವಿ. ಒಂದು ತಂಡ ರಚನೆ ಮಾಡಿದ್ದೀವಿ. ಅವರು ಏನು ವರದಿ ಕೊಡ್ತಾರೆ ಆ ವರದಿ ಕಾನೂನು ಬಾಹಿರವಾಗಿ ಹಂಚಿಕೆ ಆಗಿದ್ದರೆ 100% ಕ್ರಮ ತಗೋತೀವಿ. ಈಗ ಹಿಂದೆನೇ ಇದು ಚರ್ಚೆ ಆಗಿತ್ತು. ಕುಂಟರಾಮಣ್ಣವರು ಮೆಂಬರ್ ಇದ್ದಾರಲ್ಲ, ಅವರು ರಾಮಣ್ಣ ಅಂತ ರಾಮಣ್ಣ ಅವರಿದ್ದಾಗ ಚರ್ಚೆ ಆಗಿತ್ತು ಒಂದು ಸಾರಿ, ಮೆಂಬರ್ಗಳನ್ನ MLAಗಳಿರ್ಬೇಕಾ MLCಗಳಿರ್ಬೇಕಾ ಅಂತ. ಸೊ ಅದ್ರ ಬಗ್ಗೆ ಈಗ ಒಂದು ಅಭಿಪ್ರಾಯ ನೋಡೋಣ, ಇನ್ನು ಚರ್ಚೆ ಮಾಡಿ. CBIಗೆ ನಮ್ಮ ಪೊಲೀಸ್ನವರು ತನಿಖೆ ಮಾಡೋಕ್ಕಾಗಲ್ವಾ? ನಮ್ಮ ಪೊಲೀಸ್ನವ್ರು ಇರೋದು ಯಾಕಪ್ಪ ಹೇಳೋದು ನೀನು? ನಾನು ಅನೇಕ CBI ಕೊಟ್ಟಿದ್ದೀವಿ. CBIನಲ್ಲಿ ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಿದ್ದೀವಿ. ಅವ್ರು ಯಾವ್ದಾದ್ರು ಕೊಟ್ಟಿದ್ರ? ಯಾವುದು ಕೇಸ್ ನೋಡಿ ಹೇಳು. BJP ಅವ್ರು ಕೊಟ್ಟಿದ್ದು ಸರ್ಕಾರದಲ್ಲಿದ್ದಾಗ ಇಂಥದ್ದು BJP CBI ಕೊಟ್ಟಿದ್ದೀವಿ ಅಂತ ಹೇಳು, ತೋರಿಸು. ಅಲ್ಲ, ಸೋಮಗಡ ಇದು ಬಿಟ್ಬಿಟ್ಟು ಅದೇ ಹೇಳ್ತಾ ಇದೆಯಲ್ಲ ನೀನು. ಅವ್ರ ಅಧಿಕಾರದಲ್ಲಿದ್ದಾಗ CBI ಕೊಟ್ಟಿರ್ತಕ್ಕಂಥ ಒಂದು ನಮ್ಮ ಪೊಲೀಸ್ನವ್ರಿಗೆ ತನಿಖೆ ಮಾಡೋಕ್ಕಾಗಲ್ವ ಅವ್ರ ಕೈಲಿ? ಈಗ ಸೂದಿದ್ದಾರೆ ಡೈರೆಕ್ಟರ್ ಆಫ್ CBI, ಅವ್ರು ಎಲ್ಲಿ ಪೊಲೀಸ್ನವರು? ಅವರು ಕರ್ನಾಟಕದಲ್ಲಿ DG ಆಗಿದ್ದವರಲ್ವ, ಅವರೇ ಡೈರೆಕ್ಟರ್ ಆಫ್ CBI. ಯಾಕಂದರೆ ನಮ್ಮ ಪೊಲೀಸ್ನವ್ರಿಗೆ ಸಾಮರ್ಥ್ಯ ಇದೆ ತನಿಖೆ ಮಾಡಲಿಕ್ಕೆ. ಅದರಿಂದ ನಾವು ಅನೇಕ ನಮ್ಮ ಸರ್ಕಾರಗಳಲ್ಲಿ ಇವರು BJPಯವರು ಏನಂತೀರು ಗೊತ್ತಾ CBIಗೆ? ಗೊತ್ತಾ ನಿನಗೆ? ಚೋರ್ ಬಚಾವ್ ಸಂಸ್ಥೆ ಆ ಥರ ಹೇಳ್ತಿದ್ದವರು. ಈಗ CBI ಕೊಡಿ ನೀನು ಅದನ್ನ ಅವ್ರು ಹೇಳೋದು CBI ಕೊಡಿ. ಯಾಕೆ? ಅವ್ರ ಪೊಲೀಸ್ ಕೂಡ ಕೇಪಬಲ್ ತನಿಖೆ ಮಾಡಲಿಕ್ಕೆ. ನಮ್ಮ ಕರ್ನಾಟಕದ ಪೊಲೀಸ್ನವ್ರ ಬಗ್ಗೆ ನಂಬಿಕೆ ಇದೆ.